ಹಾಯ್ ಎಲ್ಲ ಫ್ರೆಂಡ್ಸ್, ಇವತ್ತು ನಾವೇನು ಮಾಡ್ತಾಯಿದ್ವಿ ಏನಂದರೆ ಸೋಯಾಬೀನಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ. ಸೋಯಾಬೀನ್ ಕಬಾಬ್ ಯಾವ ರೀತಿ ಮಾಡೋದು ಅಂದರೆ, ಒಂದು ಬೌಲಲ್ಲಿ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದೀನಿ. ನಾನು ಒಂದು ಚಿಕ್ಕ ಬೌಲಲ್ಲಿ ಸೋಯಾಬೀನನ್ನು ತೊಗೊಂಡಿದ್ದೀನಿ. ಅದು ಮೀಡಿಯಮ್ ಸೈಜ್ ಚಿಕ್ಕದಾಗಿರುತ್ತಲ್ಲ ಆ ಸೋಯಾಬೀನ್ ಇದು. ಅದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಯಾಕಂದರೆ ಎಲ್ಲ ಕಡೆಯೂ ಅದು ಬಿಸಿನೀರು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಇಲ್ಲಾಂದರೆ ಮೇಲ್ಮೇಲಾಗಿ ಗಟ್ಟಿಯಾಗಿರುತ್ತೆ. ಒಂದು ಸರ್ತಿ ಮಿಕ್ಸ್ ಮಾಡಿ ನಾನು ಅದನ್ನೇನು ಕುದಿಸೋದಿಲ್ಲ, ಇಳಿಸ್ಬಿಟ್ಟು ಅದನ್ನು ಚೆನ್ನಾಗಿ ತಣ್ಣೀರಲ್ಲಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಹಿಂಡಿ ಎತ್ಕೊತೀನಿ. ನೋಡಿ, ಈ ರೀತಿಯಾಗಿ ಸೋಯಾಬೀನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಬೇಕಾದಂಥ ಮಸಾಲೆ ಐಟಮ್ಗಳನ್ನ ನಾವು ಆ್ಯಡ್ ಮಾಡ್ಕೊತಾ ಹೋಗೋಣ. ಕಡಲೆ ಹಸಿಟ್ಟು ನಾನು 1 ರಿಂದ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಬಂದು ಕಾರ್ನ್ಫ್ಲೋರು, ಅದು 1 ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೊತೀನಿ. ಅದು ಕೋಟಿಂಗ್ ಬರೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಅಚ್ಚಕಾರದ ಪುಡಿ 1 ಸ್ಪೂನಷ್ಟು. ನೆಕ್ಸ್ಟ್ ನಮಗೆ ಉಪ್ಪು ಎಷ್ಟು ಬೇಕೋ ನೋಡಿ, ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ನಾನಿಲ್ಲಿ ಜೀರಾ ಪೌಡ್ರನ್ನ ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸ್ಕಿಪ್ ಆಗಿದೆ, ನೀವು ಆ್ಯಡ್ ಮಾಡ್ಕೊಂಡು ಈ ಥರ ಒಂದು ಸ್ವಲ್ಪ ಅದರಲ್ಲಿ ನೀರಿನಂಶ ಇರುತ್ತೆ. ಬಟ್ ನೀವು ಒಂದು ಸ್ವಲ್ಪ 1 ಸ್ಪೂನಷ್ಟು ನೀರು ಹಾಕಿ ಅದನ್ನು ಈ ಥರ ಕ್ಲೀನಾಗಿ ಕಲಸಿ ಇಟ್ಟಿದ ಮೇಲೆ ನಾನು ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದು ಎಣ್ಣೆ ಕಾದ್ಮೇಲೆ ಮಾಮೂಲಿ ನಾವು ಯಾವ ರೀತಿಯಾಗಿ ಬೋಂಡನ ಕರಿತೀವೋ ಆ ರೀತಿಯಾಗಿ ನಾವು ಅದನ್ನು ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೋಬೇಕು. ಅದು ಜಾಸ್ತಿ ಹೊತ್ತು ಬೇಯಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಬಿಸಿನೀರಲ್ಲಿ ನಾವು ನೆನೆಸಿರ್ತೀವಲ್ವ, ಅದಾಗಲೇ ಸ್ಪಂಜ್ ಥರ ಆಗಿರುತ್ತೆ. ಸ್ವಲ್ಪ ಮೇಲ್ಗಡೆ ಕೋಟಿಂಗ್ ಕೊಟ್ಟಿರೋದನ್ನ ಸ್ವಲ್ಪ ಕ್ರಿಸ್ಪಿ ಬರೋ ಥರ ನೋಡಿಕೊಂಡು ನೋಡಿ, ಈ ರೀತಿಯಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಾನು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಇದು ಯಾವ ರೀತಿಯಾಗಿರುತ್ತೆ ಅಂದರೆ, ಇದರಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಕಬಾಬ್ ಪೌಡ್ರ್ ಹಾಕಿ ಮಾಡ್ಬೋದು. ನಾನು ಇವಾಗ ಮಾಡ್ತಿರೋದು ಕಡಲೆ ಹಸಿಟ್ಟಿಂದ ಮಾಡಿದಂಥ ಇದು ಸೋಯಾ ಕಬಾಬು. ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮುಖಾಂತರ ಯಾವ ರೀತಿಯಾಗಿತ್ತು ಅಂತ ನನಗೆ ತಿಳಿಸಿದ್ರೆ ನೋಡಿ. ಯಾವ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಬಟ್ ನಿಮ್ಗೆ ಅನಿಸ್ಬೋದು ಇದು ಬೆಂದಿರುತ್ತಾ ಅಂತ. ನಾನು ಸತಿ ಕೈಯಲ್ಲೇ ಪ್ರೆಸ್ ಮಾಡಿ ನೋಡ್ತೀನಿ, ಯಾವ ರೀತಿಯಾಗಿರುತ್ತೆ ನೋಡಿ. ಎಷ್ಟು ನೀಟಾಗಿರುತ್ತೆ ಅಂದರೆ ತಿನ್ನೋದಕ್ಕೂ ಮಕ್ಕಳಿಗೆ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಥ್ಯಾಂಕ್ ಯು.